ಬಹಳಷ್ಟು ಜನ ಬೆಳಿಗ್ಗೆ ಎದ್ದ ತಕ್ಷಣ ಅಯ್ಯೋ ನನಗೆ ಮಂಡಿ ಮೊಣಕಾಲು ನೋವು ಬರ್ತಿದೆಯಲ್ಲ, ನನಗೆ ಮೆಟ್ಲು ಹತ್ತಿ ಇಳಿದು ಮಾಡೋದು ಕಷ್ಟ ಆಗ್ತಾ ಇದೆ, ಕೆಳಗಡೆ ಕೂತ್ಕೊಂಡು ಹೇಳಕ್ಕೆ ಆಗ್ತಿಲ್ಲಲ್ಲ, ಹೀಗೆ ಹಿಂಗಾದ್ರೆ ಮುಂದೆ ನನಗೆ ಇನ್ನೂ ವಯಸ್ಸಾದ್ಮೇಲೆ ಹೇಗೆ ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ಬೇಕಾಗುತ್ತಲ್ಲ ಅನ್ನೋಂತಹ ಭಯದಿಂದ ಜೀವನ ಸಾಗಿಸ್ತಾ ಇರ್ತಾರೆ. ಬೆಳಗ್ಗೆ ಎದ್ದ ತಕ್ಷಣ ಇದೇ ಯೋಚನೆ ಬರ್ತಾ ಇರುತ್ತೆ. ಸೊ ಈ ತರ ತೊಂದರೆ ಬಂತು ಅಂದ್ರೆ ಮಂಡಿ ನೋವು ಮೊಣಕಾಲು ನೋವಿಂದ ತೊಂದರೆ ಪಡ್ತಾ ಇರುವಂತವ್ರು 7 ದಿನದಲ್ಲಿ ಹೇಗೆ ಸುಲಭವಾಗಿ ಯಾವುದು ಔಷಧಿ ಇಲ್ಲದೆ ಮಂಡಿ ನೋವನ್ನ ಕಡಿಮೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ಬೋದು, ಮಂಡಿ ನೋವು ಇಂಪ್ರೂವ್ ಆಗ್ಲಿಕ್ಕೆ, ನೋವು ಕಡಿಮೆ ಆಗ್ಲಿಕ್ಕೆ ಸಾಧ್ಯ, ನಾನು ಇವತ್ತು ಹೇಳ್ಕೊಡ್ತೀನಿ. 7 ದಿನದಲ್ಲಿ ಹೇಗೆ ಮಂಡಿ ನೋವನ್ನ ಕಡಿಮೆ ಮಾಡ್ಲಿಕ್ಕೆ ಶುರು ಮಾಡ್ಬೋದು ಅಂತ. ದಿನ 5 ಮತ್ತು 7ರಲ್ಲಿ ಏನ್ ಮಾಡ್ತೀರೋ ಬಹಳ ಮುಖ್ಯ. ಕರೆಕ್ಟ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಅರ್ಥ ಆಗ್ಬೇಕು ಅಂದ್ರೆ ವಿಡಿಯೋನ ಕೊನೆ ತನಕ ನೋಡಿ. ನಮಸ್ಕಾರ, ನಾನು ನಿಮ್ಮ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಕಿಶನ್ ಭಾಗವತ್. ಆರೋಗ್ಯದಲ್ಲಿ ಸುಧಾರಣೆ ಆಗ್ಬೇಕಂದ್ರೆ ಅದು ಅಷ್ಟು ಸುಲಭ ಅಲ್ಲ. ನೀವು ಮೊದಲು ಮನಸ್ಸು ಮಾಡಬೇಕು, ನಿಮ್ಮ ಅಭ್ಯಾಸಗಳು ಜೀವನ ಶೈಲಿಯನ್ನು ಬದಲಾಯಿಸ್ಕೋಬೇಕು. ಅದಕ್ಕೆ ಕರೆಕ್ಟ್ ಆಗಿ ಡಾಕ್ಟರ್ ಒಬ್ಬರ ಗೈಡೆನ್ಸ್ ಬೇಕು. ಅದಕ್ಕೋಸ್ಕರ ನನ್ನ ನೀ ರೀಸೆಟ್ ಪ್ರೋಗ್ರಾಮ್ ಅನ್ನ 30 ದಿನಗಳ ಒಂದು ನೀ ರೀಸೆಟ್ ಪ್ರೋಗ್ರಾಮ್ ಅಂತ ನಾನು ಹೊಸದಾಗಿ ಪ್ರಾರಂಭ ಮಾಡಿದ್ದೀನಿ. ಅದರ ಪೈಲಟ್ ಪ್ರೋಗ್ರಾಮ್ ಅಂದ್ರೆ ಮೊದಲ ಬ್ಯಾಚ್ ನ ಕೆಲವೊಬ್ರು ಸ್ಟೂಡೆಂಟ್ಸ್ ಅನ್ನ ನಾನು ಸಿಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಅಂದ್ರೆ ಪ್ರತಿದಿನ ನನ್ನ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ಕೊಂಡು ಹೇಗೆ ಆ 30 ದಿನದಲ್ಲಿ ಮಂಡಿ ನೋವನ್ನ ಕಡಿಮೆ ಮಾಡಿ ತೋರಿಸ್ಲಿಕ್ಕೆ ಸಾಧ್ಯ ಅಂತ. ಸೊ ನಿಮಗೆ ಇದ್ರ ಬಗ್ಗೆ ಇಂಟ್ರೆಸ್ಟ್ ಇದ್ರೆ ವಿಡಿಯೋ ಕೊನೆಯಲ್ಲಿ ಇದ್ರ ಡೀಟೇಲ್ಸ್ ಅನ್ನ ಹೇಳಿದ್ದೀನಿ. 40 ವರ್ಷ ಆದ ತಕ್ಷಣ ಸಡನ್ ಆಗಿ ಮಂಡಿಯಲ್ಲಿ ನೋವು ಬಂದ್ಬಿಡಲ್ಲ. ನಿಧಾನವಾಗಿ 40 ವರ್ಷ ಆದ ನಂತರ ನಮ್ಮ ದೇಹದಲ್ಲಿ ಆಗ್ತಾ ಇರುವಂತ ಕೆಲವೊಂದು ಬದಲಾವಣೆಯಿಂದ ಮಂಡಿಯಲ್ಲಿ ಮೊಣಕಾಲಲ್ಲಿ ಈ ತರ ನೋವು ಬರೋದು, ಸವಕಳಿ ಬರೋದು, ತೊಂದರೆ ಶುರುವಾಗ್ತಾ ಬಂದ್ಬಿಡ್ಬೋದು. ಮುಖ್ಯವಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ಇದೊಂದು ಹಿಂಜ್ ಜಾಯಿಂಟ್ ತರ. ಅಂದ್ರೆ ನಾವು ಒಂದು ಮನೆ ಬಾಗ್ಲಿದೆ ಅಂತ ತಿಳ್ಕೊಳ್ಳಿ, ಬಾಗ್ಲನ್ನ ಕರೆಕ್ಟ್ ಆಗಿ ಮೇಂಟೈನ್ ಮಾಡ್ತಾ ಇದ್ರೆ ಅದು ಸರಿಯಾಗಿ ಕೆಲಸ ಮಾಡುತ್ತೆ. ಆದ್ರೆ ಅದನ್ನ ಮೇಂಟೆನೆನ್ಸ್ ಸರಿಯಾಗಿ ಮಾಡಲಿಲ್ಲ, ನೋಡ್ಕೊಳ್ಳಿಲ್ಲ, ಅಥವಾ ಯಾವುದೋ ಒಂದು ಇಂಜಿನ್ ಸರಿಯಾಗಿ ಮೇಂಟೈನ್ ಮಾಡಿಲ್ಲ ಅಂದ್ರೆ ಅಥವಾ ಆ ಬಾಗ್ಲು ಟೈಟ್ ಆಗುತ್ತೆ, ಇಂಜಿನ್ ಹಾಳಾಗ್ತಾ ಹೋಗುತ್ತೆ. ಅದೇ ತರ ನಮ್ಮ ದೇಹದಲ್ಲಿ ಮಂಡಿಯಲ್ಲಿ ನೋವು ಬರ್ತಾ ಇದೆ, ಬಿಗಿತ ಬರ್ತಾ ಇದೆ, ಮೆಟ್ಲು ಹತ್ತಿ ಇಳಿದು ಮಾಡಕ್ ಕಷ್ಟ ಆಗ್ತಾ ಇದೆ, ಕೂತ್ಕೊಂಡು ಏಳಕ್ ಕಷ್ಟ ಆಗ್ತಾ ಇದೆ ಅಂತಂದ್ರೆ ಮುಖ್ಯವಾಗಿ 3 ಮುಖ್ಯವಾದ ಕಾರಣದಿಂದ. ಒಂದು, ಮಂಡಿಯ ಅಕ್ಕಪಕ್ಕದಲ್ಲಿರುವಂತಹ ಮಾಂಸಖಂಡಗಳು. ಹೇಗೆ ಗಾಡಿಗೆ ಇಂಜಿನ್ ಬೇಕೋ ಅದೇ ರೀತಿ ನಮ್ಮ ದೇಹ ಮೂಳೆ ಕೀಲಿಗೆ ಮಾಂಸಖಂಡಗಳು ಗಟ್ಟಿಯಾಗಬೇಕು. ಮುಖ್ಯವಾಗಿ ನಮ್ಮ ತೊಡೆಯ ಮುಂಭಾಗ ಹಿಂಭಾಗದಲ್ಲಿರುವಂತಹ ಕ್ವಾಡ್ರಿಸೆಪ್ಸ್ ಮತ್ತು ಹ್ಯಾಮ್ಸ್ಟ್ರಿಂಗ್ ಮಾಂಸಖಂಡಗಳು. ಈ ಮಾಂಸಖಂಡ ವೀಕ್ ಆಗ್ತಿದ್ದಾಗೆ ಮಂಡಿ ಮೇಲೆ ಹೆಚ್ಚು ಲೋಡ್ ಬೀಳುತ್ತೆ, ನೋವು ಬಿಗಿತ ಬರೋ ಸಾಧ್ಯತೆ ಇರುತ್ತೆ. ಎರಡನೇದು, ಮಂಡಿ ಒಳಗಡೆ ಇರುವಂತಹ ಸೈನೋವಿಯಲ್ ಫ್ಲೂಯಿಡ್ ಅಥವಾ ಗ್ರೀಸ್ ಅಥವಾ ಆಯಿಲ್ ಅಂಶ ಏನಿರುತ್ತೋ ಅದು ನಿಧಾನವಾಗಿ ಕಡಿಮೆ ಆಗ್ತಾ ಬಂದ್ಬಿಡುತ್ತೆ. ಅದಕ್ಕೆ ನಾವು ಕರೆಕ್ಟ್ ಆಗಿ ಬೇಕಾಗಿರುವಂತಹ ಆಹಾರದಲ್ಲಿ ಬದಲಾವಣೆಗಳನ್ನ ಕರೆಕ್ಟ್ ಮಾಡ್ಕೋಬೇಕಾಗತ್ತೆ. ಮೂರನೇದು, ನಮ್ಮ ಆ ಕಾರ್ಟಿಲೇಜ್ ಅಂದ್ರೆ ಮೃದು ಎಲುಬು ಏನಿರುತ್ತೋ, ಮೃದು ಎಲುಬು ಅನ್ನುವಂತಹದ್ದು ನಮ್ಮ ಮೂಳೆ ತುದಿಯಲ್ಲಿರುವಂತಹ ಕಾರ್ಟಿಲೇಜ್, ಆ ಭಾಗ, ಅದು ಒಂದು ಕುಶನ್ ಅಥವಾ ಶಾಕ್ ಅಬ್ಸಾರ್ಬರ್ ತರ ಕೆಲಸ ಮಾಡುತ್ತೆ. ಅದರಲ್ಲಿ ಉರಿಯೂತ ಬಂದ್ರೆ, ಇನ್ಫ್ಲಮೇಷನ್ ಬಂದ್ರೆ ಬಾವು ಬರ್ತಾ ಹೋಗುತ್ತೆ. ಅದು ಒಂದಕ್ಕೊಂದು ತಿಕ್ಕದಾಗ ಅದಕ್ಕೆ ಉಜ್ಜುತ್ತಾ ಬರುತ್ತೆ, ಮೂಳೆಯಲ್ಲಿರುವಂತಹ ನರಗಳು ಎಕ್ಸ್ಪೋಸ್ ಆಗಿ ನೋವು ಕಾಣಿಸ್ಕೊತಾ ಬಂದ್ಬಿಡುತ್ತೆ. ಸೊ ಕೀಲ್ಗಳಲ್ಲಿ ಉರಿಯೂತ ಬಂದಾಗ ಅಥವಾ ಕಾರ್ಟಿಲೇಜ್ಗೆ ಬೇಕಾಗಿರುವಂತಹ ಸರಿಯಾದ ಜೀವನ ಶೈಲಿ, ಒತ್ತಡ ಕಡಿಮೆ ಮಾಡಿಕೊಂಡು ಕರೆಕ್ಟಾಗಿ ಆಹಾರ ಸಿಗದೆ ಇದ್ದಾಗ ಈ ತೊಂದರೆ ಆಗುತ್ತೆ. ಸೊ ಅದಕ್ಕೋಸ್ಕರ ಕಾರ್ಟಿಲೇಜ್ ಅಲ್ಲಿ ಸರಿಯಾಗಿ ನಾವು ನೋಡ್ಕೊಳ್ಳಿಲ್ಲ ಅಂದ್ರೆ ಆ ಕೀಲ್ಗಳಲ್ಲಿರುವಂತಹ ಉರಿಯೂತ ಕಡಿಮೆ ಮಾಡ್ಕೋಬೇಕು, ಗ್ರೀಸನ್ನ ಸರಿಯಾಗಿ ಹೆಚ್ಚಿಸುವಂತಹ ಆಹಾರ ಬೇಕು, ಮಾಂಸಖಂಡಗಳು ಗಟ್ಟಿಯಾಗಬೇಕು. ಸೊ ಈ 3 ಕಾರಣಗಳು ಸರಿಯಾಗಿ ನಾವು ನೋಡ್ಕೊಂಡ್ರೆ ನಮ್ಮ ಮೊಣಕಾಲಿನ ಆರೋಗ್ಯವನ್ನ ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಸೊ ನಾನು ಪ್ರತಿ ಪೇಷಂಟಿಗೂ ಮಂಡಿ ನೋವು ಅಂತ ಬಂದವ್ರಿಗೆ ಡೈರೆಕ್ಟ್ ಆಗಿ ಮೆಡಿಸಿನ್ಸ್ ಬರ್ದು ಕಳಿಸಲ್ಲ. ನಿಮ್ಗೆ ಏನಾಗಿದೆ ಅಂತ ಅರ್ಥ ಹೇಳ್ಕೊಟ್ಟು ನಂತರ ಕೆಲವೊಂದು ವ್ಯಾಯಾಮಗಳನ್ನ, ಆಹಾರದಲ್ಲಿ ಬದಲಾವಣೆಗಳನ್ನ, ಜೀವನ ಶೈಲಿ ಅಲ್ಲಿ ಬದಲಾವಣೆಗಳನ್ನ ಹೇಳಿದಾಗ ಅಯ್ಯೋ ಇದೆಲ್ಲ ಮಾಡ್ಬೇಕಾ ಡಾಕ್ಟ್ರೇ ಅಂತ ಕೇಳ್ತಾರೆ. ಖಂಡಿತ ಬೇಕು. ಸರಿಯಾದ ರೀತಿಯಲ್ಲಿ ನಮ್ಮ ಆರೋಗ್ಯ ಇಲ್ಲ, ಮಾತ್ರೆಗಳು ತಗೊಂಡ್ರೆ ಮಾತ್ರೆ ತಗೊಂಡಾಗ ಆರಾಮಾಗುತ್ತೆ, ಬಿಟ್ಟ ತಕ್ಷಣ ಮತ್ತೆ ನೋವು ಬರುತ್ತೆ. ಸೊ ಮಾತ್ರೆಗಳಿಲ್ಲದೆ ನಿಮಗೆ ಮಂಡಿ ಆಪರೇಷನ್ ಮಾಡಿಸ್ಕೋಬಾರ್ದು ಅಂತಂದ್ರೆ ಖಂಡಿತವಾಗಿ ಕರೆಕ್ಟ್ ಆಗಿರುವಂತಹ ಈ ನೀ ರೀಸೆಟ್ ಪ್ರೋಗ್ರಾಮ್ ಅನ್ನ ನೀವು ಕರೆಕ್ಟ್ ಆಗಿ ಫಾಲೋ ಮಾಡಿದ್ರೆ ಸಾಧ್ಯ ಆಗುತ್ತೆ. ನಾನು ಒಬ್ಬ ಮೂಳೆ ಕೀಲು ತಜ್ಞನಾಗಿ ನಿಮ್ಮ ಮಂಡಿ ನೋವನ್ನ ಕಡಿಮೆ ಮಾಡೋದು ಮಾತ್ರ ನನ್ನ ಗುರಿ ಅಲ್ಲ, ಅಥವಾ ಅದು ನನ್ನ ಮಿಷನ್ ಅಲ್ಲ. ನೀವು 60 ವರ್ಷ, 70 ವರ್ಷ, 80 ವರ್ಷ ಇದ್ದಾಗ್ಲೂ ಕೂಡ ಸಕ್ರಿಯವಾಗಿ ನಿಮ್ಮ ಆರೋಗ್ಯವನ್ನ ಕಾಪಾಡ್ಕೊಳ್ಳುವಂತಹದ್ದು, ನಿಮ್ಮ ಮನೆ ಮೊಮ್ಮಕ್ಕಳ ಜೊತೆ ಆಟ ಆಡ್ಲಿಕ್ಕೆ ಆಗುವಂತಹದ್ದು, ಬೇರೆಯವ್ರ ಮೇಲೆ ಡಿಪೆಂಡ್ ಆಗದೆ ಇರುವಂತಹದ್ದು, ಇದು ಬಹಳ ಮುಖ್ಯ. ವಯಸ್ಸಾದ ನಂತರ ನಾವು ಖುಷಿಯಾಗಿ ಜೀವನ ಸಾಗಿಸ್ಲಿಕ್ಕೆ ನಮ್ಮ ದೇಹ ನಮ್ಮ ಸಾಥ್ ಕೊಡಬೇಕು. ಅದಕ್ಕೆ ನಮ್ಮ ದೇಹವನ್ನು ಹೇಗೆ ಇಟ್ಕೋಬೇಕು ಅದನ್ನ ನಾನು ಹೇಳ್ಕೊಡ್ತಾ ಇದ್ದೀನಿ. ಸೊ ಕರೆಕ್ಟ್ ಆಗಿ 7 ದಿನದಲ್ಲಿ ಮಂಡಿ ನೋವನ್ನು ಹೇಗೆ ಕಡಿಮೆ ಮಾಡ್ಕೋಬೇಕು, ಏನೇನ್ ಮಾಡ್ಬೇಕು ನೋಡ್ತಾ ಹೋಗೋಣ. ಮೊದಲನೇ ದಿನ ಮತ್ತು 2ನೇ ದಿನ ಏನೇನ್ ಮಾಡ್ಬೇಕು, ಡೇ 1, ಡೇ 2. ಹೇಗೆ ಒಂದು ಇಂಜಿನ್ ಅನ್ನ ಪ್ರಾರಂಭ ಮಾಡ್ಬೇಕಾದ್ರೆ ನಿಧಾನವಾಗಿ ಅದು ವಾರ್ಮ್ ಅಪ್ ಆಗುತ್ತೋ, ಅಥವಾ ಇಂಜಿನ್ ಸೌಂಡ್ ಮಾಡ್ಬೇಕಾದ್ರೆ ನಿಧಾನ ಸೌಂಡ್ ಆಗುತ್ತೋ, ಅಥವಾ ನಾವು ಒಂದೇ ಸಲ ಟಾಪ್ ಗೇರಿಗೆ ಗಾಡಿಲಿ ಹೋಗಲ್ಲ, ಫಸ್ಟ್ ಗೇರ್, ಸೆಕೆಂಡ್ ಗೇರ್, ಥರ್ಡ್ ಗೇರ್, ಫೋರ್ತ್ ಗೇರ್ ಇದೇ ರೀತಿ ಹೋಗ್ತೀವೋ, ನಮ್ಮ ಕೀಲ್ ನೋವು ಬಂದಾಗ ಅದನ್ನ ಕರೆಕ್ಟ್ ಆಗಿ ವಾರ್ಮ್ ಅಪ್ ಮಾಡಿ ಅದನ್ನ ಚಾಲು ಮಾಡುವಂತದ್ದು ಬಹಳ ಮುಖ್ಯ. ಅದಕ್ಕೆ ನಿಧಾನವಾಗಿ ಫಸ್ಟ್
ಕರೆಕ್ಟಾಗಿ ಇನ್ಫ್ಲಮೇಷನ್ ಉರಿಯೂತ ಕಡಿಮೆ ಮಾಡ್ಕೊಂಡು ಅದಕ್ಕೆ ಮೂವ್ಮೆಂಟ್ ಬರೋ ಹಾಗೆ ನಾವು ನೋಡ್ಕೋಬೇಕು. ಇದು ನಮ್ಮ ಮೊದಲ ಮತ್ತು 2ನೇ ದಿನದ ಗುರಿ. ಹೇಗೆ ಮಾಡಬಹುದು? ನಿಧಾನವಾಗಿ ನಮ್ಮ ಕಾಲಿನ ವ್ಯಾಯಾಮಗಳನ್ನು, ಸುಲಭವಾದ ಮೊಬಿಲಿಟಿ ಎಕ್ಸಸೈಸಸ್ನ ಶುರು ಮಾಡಬಹುದು. ಮೊದಲನೇದು ಆಂಕಲ್ ಪಂಪ್ಸ್. ಆಂಕಲ್ ಜಾಯಿಂಟ್ ಅನ್ನ ಒಂದು 10ರಿಂದ 15 ಸಲ ಈ ರೀತಿ ಮೂವ್ಮೆಂಟ್ ಮಾಡೋದು, ಮುಂದೆ ಹಿಂದೆ ನಿಧಾನವಾಗಿ. ನಾವು ಹುಲ್ಗೆ ಮಷಿನ್ ತುಳಿದ ಹಾಗೆ ಅಂತ ಅನ್ಕೋಬಹುದು. ಕೂತ್ಕೊಂಡು ಮಾಡಬಹುದು, ಮಲ್ಕೊಂಡು ಮಾಡಬಹುದು. ನಂತರ ನಿಧಾನವಾಗಿ ನಾವು ಒಂದು ಕುರ್ಚಿ ಮೇಲೆ ಕೂತ್ಕೊಂಡು ಕಾಲನ್ನ ನೇರವಾಗಿ ಎತ್ತಿ ಹಿಡ್ಕೊಳ್ಳೋದು, 5 ಸೆಕೆಂಡ್ ಹಿಡಿಯೋದು, ನಿಧಾನ ಬಿಡುವಂಥದ್ದು. ಈ ತರ 10 ಸಲ 2 ಸೆಟ್ ಮಾಡಬೇಕು. ಇದು ಪ್ರಾರಂಭದಲ್ಲಿ ಶುರು ಮಾಡಬೇಕಾಗಿರುವಂತಹ ವ್ಯಾಯಾಮ. ಅದ್ರ ಜೊತೆಗೆ ಸ್ವಲ್ಪ ಬಿಸಿನೀರಿನ ಶಾಖವನ್ನು ಕೊಟ್ಟರೆ, ಸ್ವಲ್ಪ ಬಿಗಿತಾ ಇದೆ, ಬೆಳಿಗ್ಗೆ ಎದ್ದ ತಕ್ಷಣ ನನಗೆ ನೋವು ಹೆಚ್ಚಾಗ್ತಾ ಇದೆ, ಸ್ವಲ್ಪ ಬಿಸಿನೀರಿನ ಶಾಖ ಕೊಡೋದು. ಅದಾದ ತಕ್ಷಣ ಸ್ವಲ್ಪ ಎಣ್ಣೆಯಿಂದ ಮಸಾಜ್ ಮಾಡುವಂತಹದ್ದು. ಈ ತರ ಮಾಡೋದ್ರಿಂದ ನಮ್ಮ ಕೀಲಿಗೆ ರಕ್ತ ಸಂಚಾರ ಹೆಚ್ಚಾಗುತ್ತೆ, ಕಾರ್ಟಿಲೇಜ್ ಬೆಳವಣಿಗೆ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಮೊಬಿಲಿಟಿ ಎಕ್ಸಸೈಸ್ ಮತ್ತು ಕರೆಕ್ಟ್ ಆಗಿ ವ್ಯಾಯಾಮ ಜೊತೆಗೆ ಕರೆಕ್ಟ್ ಆಗಿ ಬೇಕಾಗಿರುವಂತಹ, ಅಲ್ಲಿಗೆ ಚಾಲನೆ ಕೊಡ್ಲಿಕ್ಕೆ ಬೇಕಾಗಿರುವಂತಹ ಬಿಸಿನೀರಿನ ಶಾಖ ಅಥವಾ ಸಣ್ಣ ಮಸಾಜ್ ಮಾಡುವಂತಹ ಟೆಕ್ನಿಕ್ ಅನ್ನ ಕರೆಕ್ಟಾಗಿ ಕಲ್ತ್ಕೋಬೇಕು. ಹೇಗೆ ವ್ಯಾಯಾಮ ಮಾಡಬೇಕು ಡೀಟೇಲ್ಸ್ ಅನ್ನ ನನ್ನ ಈ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ. ಅದರ ಜೊತೆಗೆ ಹೇಗೆ ಮಸಾಜ್ ಮಾಡಬೇಕು ಅನ್ನೋದು ಈ ವಿಡಿಯೋದಲ್ಲಿ ಡೀಟೇಲ್ಸ್ ನೋಡಬಹುದು. ಅಂದಾಗೆ ಪ್ರತಿದಿನ ನನ್ನ ಗೈಡೆನ್ಸ್ ಅಲ್ಲಿ 30 ದಿನದ ನೀ ರೀಸೆಟ್ ಪ್ರೋಗ್ರಾಮ್ ಅನ್ನ ನೀವು ಸೇರ್ಕೋಬೇಕು. ಆ ಪೈಲಟ್ ಪ್ರೋಗ್ರಾಮ್ ನ ಫಸ್ಟ್ ಬ್ಯಾಚ್ ಸ್ಟೂಡೆಂಟ್ಸ್ ಆಗಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಕಾಮೆಂಟ್ ಅಲ್ಲಿ ಅದರ ಜಾಯಿನ್ ಆಗುವಂತಹ ಲಿಂಕ್ ಅನ್ನು ಕೊಟ್ಟಿದ್ದೀನಿ. ಮುಂದೆ ಡೀಟೇಲ್ಸ್ ಅನ್ನು ಹೇಳ್ತೀನಿ. ಡೇ 3 and 4 3ನೇ ದಿನ ಮತ್ತು 4ನೇ ದಿನ ಏನ್ ಮಾಡಬೇಕು? ನಮ್ಮ ಮಂಡಿಗೆ ಬೇಕಾಗಿರುವಂತಹ ಮುಖ್ಯವಾದ ಪಿಲ್ಲರ್ ನಮ್ಮ ಮಾಂಸಖಂಡಗಳು. ಅದನ್ನ ಗಟ್ಟಿ ಮಾಡ್ಕೊಳ್ಳಿಕ್ಕೆ ಬೇಕಾಗಿರುವಂತಹ ವ್ಯಾಯಾಮಗಳನ್ನ ಸರಿಯಾಗಿ ಕಲ್ತ್ಕೊಂಡು ಮಾಡ್ಲಿಕ್ಕೆ ಪ್ರಾರಂಭ ಮಾಡಬೇಕು. ಅದರ ಜೊತೆಗೆ ಆಹಾರದಲ್ಲಿ ಕೆಲವೊಂದು ಬದಲಾವಣೆಯನ್ನು ಮಾಡಬೇಕು. ಮೊದಲು ಈ ವ್ಯಾಯಾಮ ಯಾಕೆ ಕರೆಕ್ಟ್ ಅರ್ಥ ಮಾಡ್ಕೊಳ್ಳೋಣ. ನಾನು ಈಗಾಗಲೇ ಹೇಳಿದಾಗೆ ಒಂದು ಗಾಡಿಯ ಮೊಣಕಾಲು ಮಂಡಿ ಅನ್ನುವಂಥದ್ದು ಒಂದು ಟೈರ್ ಆದ್ರೆ, ಗಾಡಿಯ ಟೈರ್ ಆದ್ರೆ, ಮಾಂಸಖಂಡ ಅನ್ನುವಂಥದ್ದು ಇಂಜಿನ್ ಅನ್ನ ಸರಿಯಾಗಿ ಇಟ್ಕೊಂಡ್ರೆ ನಮ್ಮ ಗಾಡಿ ಚೆನ್ನಾಗಿ ಬಾಳಿಕೆ ಬರುತ್ತೆ. ಅದಕ್ಕೆ ನಮ್ಮ ತೊಡೆಯ ಮುಂಭಾಗದಲ್ಲಿರುವಂತಹ ಕ್ವಾಡ್ರಿಸೆಪ್ಸ್, ತೊಡೆ ಹಿಂಭಾಗದಲ್ಲಿರುವಂತಹ ಹ್ಯಾಮ್ಸ್ಟ್ರಿಂಗ್ ಮಾಂಸಖಂಡಗಳನ್ನ ಗಟ್ಟಿಯಾಗಿ ಇಟ್ಕೋಬೇಕು. ಇದಕ್ಕೆ ಮಾಡಬೇಕಾಗಿರುವಂತಹ ಸುಲಭ 5 ವ್ಯಾಯಾಮಗಳು ಯಾವುದು? ಮೊದಲನೇದು ಸ್ಟಾಟಿಕ್ ಕ್ವಾಡ್ರಿಸೆಪ್ಸ್ ಸ್ಟ್ರೆಂಥನಿಂಗ್ ಎಕ್ಸಸೈಸ್. ನಾವು ನೇರವಾಗಿ ಮಲ್ಕೊಂಡು ಮಂಡಿ ಕೆಳಗಡೆ ಒಂದು ಚಿಕ್ಕ ದಿಂಬನ್ನ ಅಥವಾ ಒಂದು ಟವಲ್ ಅನ್ನು ಇಟ್ಕೊಂಡು ಆ ಮಂಡಿಯನ್ನ ಆ ಟವಲಿಗೆ ಪ್ರೆಸ್ ಮಾಡಬೇಕು. 10 ಸೆಕೆಂಡ್ ಹಿಡ್ಕೊಳ್ಳೋದು, ನಿಧಾನವಾಗಿ ಬಿಡುವಂತಹದ್ದು. ಇದು 10 ಸಲ ರಿಪಿಟೇಷನ್ಸ್, 2ರಿಂದ 3 ಸೆಟ್ ಅನ್ನ ಮಾಡಬೇಕು. ಬೆಳಗ್ಗೆ ಒಂದ್ಸಲ, ಸಂಜೆ ಒಂದ್ಸಲ. ಇದು ಮಾಡಬೇಕಾಗಿರುವಂತಹ ಅತ್ಯಂತ ಮುಖ್ಯವಾದಂತಹ ವ್ಯಾಯಾಮ. ನಾನು ಈಗಾಗಲೇ ಹೇಳಿದ ಹಾಗೆ ಮಂಡಿಯನ್ನ ನೇರವಾಗಿ ಕಾಲಿನ ಕುರ್ಚಿಯಿಂದ ಎತ್ತುವಂಥದ್ದು. ಯಾರಿಗೆ ಆಗತ್ತೋ, ಸಾಧ್ಯ ಇದೆಯೋ ಅವರು ಒಂದು ಅರ್ಧ kg ಅಥವಾ 1 kg ತೂಕವನ್ನು ಕಟ್ಕೊಂಡು ಕೂಡ ನಿಧಾನವಾಗಿ ಅದನ್ನ ಸ್ಟ್ರೇಟ್ ಆಗಿ ಹಿಡ್ಕೊಂಡು 5 ಸೆಕೆಂಡ್ ಹಿಡಿಯೋದು, ಬಿಡೋದು, ಈ ರೀತಿ ಮಾಡಬಹುದು. ಇದು ಡೈನಮಿಕ್ ಕ್ವಾಡ್ರಿಸೆಪ್ಸ್ ಸ್ಟ್ರೆಂಥನಿಂಗ್ ಅಂತ. 3ನೇದು ಸ್ಟ್ರೇಟ್ ಲೆಗ್ ರೇಸಿಂಗ್. ನಾವು ಆರಾಮಾಗಿ ಒಂದು ಮಂಚದ ಮೇಲೆ ಮಲ್ಕೊಂಡು ಸುಲಭವಾಗಿ ಸ್ಟ್ರೇಟ್ ಆಗಿ ಕಾಲನ್ನು ಇಟ್ಕೊಂಡು ಮಂಡಿ ಮಡಚದೆ 30ರಿಂದ 40 ಡಿಗ್ರಿ ಕಾಲನ್ನು, ಒಂದೊಂದೇ ಕಾಲನ್ನು ಎತ್ತಬೇಕು. ಎತ್ತಿ 5 ಸೆಕೆಂಡ್ ಹಿಡ್ಕೊಳ್ಳೋದು, ಬಿಡೋದು. ಇದರಿಂದ ನಮ್ಮ ಪೃಷ್ಠಭಾಗದ ಮಾಂಸಖಂಡ, ತೊಡೆ ಹಿಂಭಾಗದಲ್ಲಿರುವಂತಹ ಮಾಂಸಖಂಡ, ತೊಡೆ ಮುಂಭಾಗದಲ್ಲಿರುವಂತಹ ಮಾಂಸಖಂಡ, ಇದನ್ನ ಗಟ್ಟಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಎಲ್ಲ ವ್ಯಾಯಾಮವನ್ನು 10 ಸಲ ರಿಪಿಟೇಷನ್, 2ರಿಂದ 3 ಸೆಟ್. ನಮ್ಗೆ ಎಷ್ಟಾಗುತ್ತೋ ಅಷ್ಟನ್ನ ನೋಡ್ಕೊಂಡು ಸುರಕ್ಷಿತವಾಗಿ ಸರಿಯಾಗಿ ಮಾಡುವಂತದ್ದು ಬಹಳ ಮುಖ್ಯ. 4ನೇ ವ್ಯಾಯಾಮ ಕರೆಕ್ಟ್ ಆಗಿ ಒಂದು ಕುರ್ಚಿ ಮೇಲೆ ಕೂತ್ಕೊಂಡು ಮಂಡಿ ಮಧ್ಯದಲ್ಲಿ ಒಂದು ದಿಂಬು ಇಟ್ಕೊಳ್ಳೋದು, ನಿಧಾನವಾಗಿ ದಿಂಬನ್ನ ಟೈಟ್ ಆಗಿ ಒತ್ತೋದು, 5 ಸೆಕೆಂಡ್ 10 ಸೆಕೆಂಡ್ ಹಿಡ್ಕೊಳ್ಳೋದು, ನಿಧಾನವಾಗಿ ಬಿಡೋದು. ಇದರಿಂದ ನಮ್ಮ ತೊಡೆಯ ಒಳಭಾಗದಲ್ಲಿರುವಂತಹ ಮಾಂಸಖಂಡಗಳು ಗಟ್ಟಿ ಆಗುತ್ತೆ. ಇದರಿಂದ ಆ ಮಂಡಿಗೆ ರಕ್ತ ಸಂಚಾರ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ, ಬೇಗ ನೋವು ಕಡಿಮೆ ಆಗ್ಲಿಕ್ಕೆ, ಮುಂದೆ ತೊಂದರೆ ಆಗಲಿದೆ ಇರಲಿಕ್ಕೆ, ಮಂಡಿ ಗಟ್ಟಿಯಾಗಿರ್ಲಿಕ್ಕೆ ಅನುಕೂಲ ಆಗುತ್ತೆ. ಅದ್ರ ಜೊತೆಗೆ ನಮ್ಮ ಪೃಷ್ಠಭಾಗದ ಮಾಂಸಖಂಡಗಳನ್ನ ಗಟ್ಟಿಯಾಗಿ ಇಟ್ಕೊಳ್ಳೋದು ಇಂಪಾರ್ಟೆಂಟ್. ಅದಕ್ಕೋಸ್ಕರ ಹಿಪ್ ಅಬ್ಡಕ್ಟರ್ ಅಂಡ್ ಹಿಪ್ ಎಕ್ಸ್ಟೆನ್ಸರ್ ಸ್ಟ್ರೆಂಥನಿಂಗ್ ಎಕ್ಸಸೈಸ್. ಒಂದು ಕುರ್ಚಿಯನ್ನ ಹಿಡ್ಕೊಂಡು ನೇರವಾಗಿ ನಿಂತ್ಕೊಂಡು ಅಥವಾ ಕಿಟಕಿಯನ್ನು ಹಿಡ್ಕೊಂಡು ಕಾಲನ್ನ ಸೈಡಿಗೆ ಎತ್ತೋದು, ಬಿಡೋದು. ಈ ತರ 10 ಸಲ, ಅದೇ ಬಲ್ಗಡೆ ಎಡಗಡೆ, ನಂತರ ಕಾಲನ್ನ ನಿಧಾನವಾಗಿ ಹಿಂದ್ಗಡೆ ಮಾಡೋದು, ಬಿಡೋದು. ಈ ತರ 10 ಸಲ ಈ ವ್ಯಾಯಾಮ ಮಾಡೋದ್ರಿಂದನೂ ಕೂಡ ಪೃಷ್ಠಭಾಗದಲ್ಲಿರುವಂತಹ ಮಾಂಸಖಂಡಗಳು ಗಟ್ಟಿಯಾಗುತ್ತೆ. ಸೊ ಈ 5 ವ್ಯಾಯಾಮ ಮಾಡಬೇಕು ದಿನ 3 ಮತ್ತು 4ರಲ್ಲಿ. ಅದರ ಜೊತೆಗೆ ಆಹಾರದಲ್ಲಿ ನೀರನ್ನ ಚೆನ್ನಾಗಿ ಕುಡಿಬೇಕು. ಅಂದ್ರೆ ಕೀಲಲ್ಲಿ ಕರೆಕ್ಟ್ ಆಗಿ ಆ ಗ್ರೀಸ್ ಉತ್ಪತ್ತಿ ಆಗ್ಬೇಕು ಅಂದ್ರೆ 2.5-3 ಲೀಟರ್ ನೀರು ಕುಡಿಯೋದ್ರಿಂದ ಅನುಕೂಲ ಆಗುತ್ತೆ. ಹಲವಾರು ಜನ ನೀರು ಕುಡಿಯುವಂತ ಅಭ್ಯಾಸ, ನಾವು ಅದನ್ನ ಟ್ರ್ಯಾಕ್ ಮಾಡಲ್ಲ. ಅದನ್ನ ಟ್ರ್ಯಾಕ್ ಮಾಡಬೇಕು. ಕರೆಕ್ಟ್ ಆಗಿ ಎಷ್ಟು ನೀರು ಕುಡಿದೆ, ಕರೆಕ್ಟ್ ಆಗಿ 2 ಲೀಟರ್ ನೀರಿನ ಬಾಟಲ್ ಅನ್ನ ಬೆಳಗ್ಗೆ 8 ಗಂಟೆಗೆ ನೀವು ತುಂಬಿಸಿಡಿ. ಮರುದಿನ ಬೆಳಗ್ಗೆ 8 ಗಂಟೆ ಆಗೋಷ್ಟೊತ್ತಿಗೆ 2 ಅಥವಾ 3 ಲೀಟರ್ ನೀರಿನ ಬಾಟಲ್ ಕರೆಕ್ಟ್ ಆಗಿ ನೀವು ಕುಡಿದು ಮುಗಿಸಿರ್ಬೇಕು. ಸೊ ಆ ತರ ನೀವು ಟಾಸ್ಕ್ ಆಗಿ ಒಂದು ಆಟ ಅಂತ ಇಟ್ಕೊಂಡು, ಒಂದು ಚಾಲೆಂಜ್ ಅಂತ ಇಟ್ಕೊಂಡು ನೀವು ಮಾಡಿದಾಗ ಮಾತ್ರ ನಿಮ್ಗೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದು ಇಂಪಾರ್ಟೆಂಟ್. ಅದ್ರ ಜೊತೆಗೆ ನಾನು ಹೊರಗಡೆಯಿಂದ ತಂದಿರುವಂತಹ ಪ್ಯಾಕ್ಡ್ ಆಹಾರ, ಎಣ್ಣೆಯಲ್ಲಿ ಕರೆದಿರುವಂತಹ ಚಿಪ್ಸ್, ಬೇಕರಿ ಐಟಮ್ಸ್, ಅದನ್ನೆಲ್ಲ ಬಿಡ್ತೀನಿ ಅನ್ನೋದನ್ನ ನೀವು ಕರೆಕ್ಟ್ ಅರ್ಥ ಮಾಡ್ಕೋಬೇಕು. ಅದನ್ನ ನಾವು ದಿನ 3 ಮತ್ತು 4ರಲ್ಲಿ ಕಲ್ತ್ಕೊಂಡು ಮುಂದೆ ಹೋದ್ರೆ ಒಳ್ಳೆ ಹ್ಯಾಬಿಟ್ಸ್ ಗಳನ್ನ ಪ್ರಾರಂಭ ಮಾಡಿದಾಗೆ ಆಗುತ್ತೆ. ನಾವು ಕರೆಕ್ಟ್ ಆಗಿ ನಮ್ಮ ಮಂಡಿ ಚೆನ್ನಾಗಿ ಇಟ್ಕೊಳ್ಳೋ ಹಾಗೆ ನೋಡ್ಕೊಳ್ತಾ ಇದೀವಿ. ಮುಂದೆ ಏನ್ ಮಾಡ್ಬೇಕು? ದಿನ 5
ದಿನ 5ಕ್ಕೆ ನಾವು ಕರೆಕ್ಟಾಗಿ ನಮ್ಮ ಪ್ರತಿದಿನ ಮಾಡುವಂತಹ ದಿನನಿತ್ಯ ನಮ್ಮ ದಿನಚರಿಯಲ್ಲಿ ಕೆಲವೊಂದು ಬದಲಾವಣೆಗಳನ್ನು ಮಾಡಬೇಕು, ಜೀವನ ಶೈಲಿಯಲ್ಲಿ ಬದಲಾವಣೆ ಮಾಡಬೇಕು. ಏನೇನು ಮಾಡಬಹುದು? ನಾವು ಮೆಟ್ಲು ಹತ್ತಬೇಕಾದ್ರೆ ನಿಧಾನವಾಗಿ ರೇಲಿಂಗ್ ಅನ್ನು ಹಿಡ್ಕೊಂಡು ಹತ್ತುವಂತಹದ್ದು, ಆದಷ್ಟು ಮೆಟ್ಲು ಹತ್ತೋದನ್ನ ಕಡಿಮೆ ಮಾಡುವಂಥದ್ದು. ಅಂದ್ರೆ ಮಂಡಿ ನೋವು ಶುರುವಾದ ನಂತರ ತುಂಬಾ ಮೆಟ್ಲು ಹತ್ತಿ ಇಳಿದು ವ್ಯಾಯಾಮ ಅಂತ ಮಾಡೋದು ಒಳ್ಳೇದಲ್ಲ ಅಂತ ಹೇಳ್ತೀವಿ. ಸೊ ಅದಕ್ಕೋಸ್ಕರ ಅವಶ್ಯಕತೆ ಇದ್ದಾಗ ಮಾತ್ರ ಮೆಟ್ಲು ಹತ್ತಿ ಇಳಿತೀನಿ. ಸುಮ್ಮನೆ ಮೊಬೈಲ್ ಬಿಟ್ಟು ಬಂದೆ, ಕೀ ಬಿಟ್ಟು ಬಂದೆ, ಇನ್ನೇನೋ ಬಿಟ್ಟು ಬಂದೆ ಅಂತ ಪದೇ ಪದೇ ಹತ್ತೋದು ಇಳಿಯೋದು ಮಾಡೋದು ಒಳ್ಳೇದಲ್ಲ. ಪದೇ ಪದೇ ಕೆಳಗಡೆ ಕೂತು ಏಳುವಂತಹದ್ದು ಮಂಡಿ ನೋವು ಶುರುವಾದ ಮೇಲೆ ಅಷ್ಟು ಒಳ್ಳೇದಲ್ಲ. ಅಂದ್ರೆ ನೆಲದ ಮೇಲೆ ಕುತ್ಕೊಂಡು ಹೇಳೋದು ಊಟ ಬಯಸ್ತಾರ ಪದೇ ಪದೇ ಮಾಡುವಂತದ್ರಿಂದ ನಮ್ಗೆ ಅನುಕೂಲ ಆಗೋದಿಲ್ಲ. ಅಥವಾ ಕಾಲನ್ನ ಚಕ್ಕಲ್ಪಟ್ಟು ಹಾಕೊಂಡು ಕೂತ್ಕೊಳ್ಳೋದು ಅಂತ ಹೇಳ್ತೀವಿ. ಅಂದ್ರೆ ಕಾಲನ್ನ ಮಡಚಿ ಕೆಳಗಡೆ ನೆಲದ ಮೇಲೆ ಕೂತ್ಕೊಳ್ಳುವಂತ ಅಭ್ಯಾಸ ಬಹಳ ಜನಕ್ಕಿರುತ್ತೆ. ಇದು ಬೇಕು ಅಂತ ಇದನ್ನ ಮಾಡಬಹುದು. ಮಂಡಿ ನೋವು ನಿಮ್ಗೆ ಇಲ್ಲ ಅಥವಾ ಪ್ರಾರಂಭಿಕ ಹಂತದಲ್ಲಿ ಇದ್ರೆ ಈ ತರ ಮಾಡೋದ್ರಿಂದ ತೊಂದರೆ ಆಗಲ್ಲ. ಆದ್ರೆ ಹೇಳ್ಬೇಕಾದ್ರೆ ಮಂಡಿ ಮೇಲೆ ಹೆಚ್ಚು ಒತ್ತಡ ಕೊಡದೆ ಹೇಳುವಂತಹದ್ದು ಬಹಳ ಮುಖ್ಯ. ನಿಮಗೆ ಮಂಡಿ ನೋವು ಸ್ವಲ್ಪ ಮಟ್ಟಿಗೆ ಜಾಸ್ತಿ ಆಗಿದೆ ಅಂತ ಇದ್ದಾಗ ಈ ಅಭ್ಯಾಸವನ್ನ ಬಿಡುವಂತಹದ್ದು ಒಳ್ಳೆಯದು. ನೆಲದ ಮೇಲೆ ಕಾಲ್ ಮಡ್ಚ್ಕೊಂಡು ಕೂತ್ಕೋಬೇಡಿ. ಅದನ್ನ ಸೋಫಾದ ಮೇಲೆ, ದಿವಾನ್ ಕಾಟ್ ಮೇಲೆ ಅಥವಾ ಒಂದು ಕಟ್ಟೆ ಮೇಲೆ ಕೂತ್ಕೊಂಡಿದ್ದಾಗ ಅನುಕೂಲ ಆಗುತ್ತೆ. ಯಾಕಂದ್ರೆ ಹೇಳ್ಬೇಕಾದ್ರೆ ಮಂಡಿ ಮೇಲೆ ಒತ್ತಡ ಬೀಳೋದನ್ನ ನಾವು ಈ ತರ ಮೇಲ್ಗಡೆ ಕೂತ್ಕೊಂಡಾಗ ತಪ್ಪಿಸಿದ ಹಾಗಾಗುತ್ತೆ. ಸೊ ಅದಕ್ಕೋಸ್ಕರ ನೆಲದ ಮೇಲೆ ಕೂತ್ಕೊಳ್ಳುವಂತಹ ಅಭ್ಯಾಸ ಇದ್ರೆ ಕುರ್ಚಿ ಮೇಲೆ ಕೂತ್ಕೊಳ್ಳುವಂತದ್ದು ಒಳ್ಳೆಯದು. ಈಗಿನ ಕಾಲದಲ್ಲಿ ಎಲ್ಲರೂ ಬದಲಾಗಿದ್ದಾರೆ. ಅಂದ್ರೆ ನೆಲದ ಮೇಲೆ ಕೂತ್ಕೊಂಡೇ ತರಕಾರಿ ಹೆಚ್ಚಬೇಕು, ಕಾಯಿ ತುರಿಬೇಕು, ಅಥವಾ ನೆಲದ ಮೇಲೆ ಕೂತ್ಕೊಂಡೇ ರೊಟ್ಟಿ ಸುಡ್ಬೇಕು ಅಂತ ಇಲ್ಲ. ನೀವು ತಿಂಡಿ ತಿನ್ಬೇಕಾದ್ರೆ, ಪಲ್ಯ ತಿನ್ಬೇಕಾದ್ರೆ ಇದು ನೆಲದ ಮೇಲೆ ಕೂತ್ಕೊಂಡು ಹೆಚ್ಚಿರೋ ತರಕಾರಿನ ಅಥವಾ ಕಟ್ಟೆ ಮೇಲೆ ಕೂತ್ಕೊಂಡು ನಿಂತ್ಕೊಂಡು ಹೆಚ್ಚಿರೋ ತರಕಾರಿನ ಹೇಳಕ್ ಬರೋದಿಲ್ಲ. ಕಾಲಕ್ಕೆ ಬದಲಾಗಿದೆ. ಮುಂಚಿನ ಕಾಲದಲ್ಲಿ ಎಲ್ಲ ಕಲ್ಲಲ್ಲಿ ರುಬ್ತಾ ಇದ್ರು, ಆದ್ರೆ ಈಗೆಲ್ಲರೂ ಮಿಕ್ಸಿಗೆ ಬದಲಾಗಿದ್ದಾರೆ. ಅದೇ ರೀತಿ ಕಾಲಕ್ಕೆ ತಕ್ಕ ಹಾಗೆ ನಮ್ಮ ಜೀವನ ಶೈಲಿ ಬದಲಾಯಿಸ್ಕೊಳ್ಳೋದು ಬಹಳ ಮುಖ್ಯ. ಟಾಯ್ಲೆಟ್, ಇಂಡಿಯನ್ ಟಾಯ್ಲೆಟ್ ಬಳಸ್ತಾ ಇದ್ರೆ ಆದಷ್ಟು ಕಮೋಡ್ ಉಪಯೋಗಿಸೋದು ಒಳ್ಳೆಯದು. ಕಮೋಡ್ ಅಲ್ಲಿ ಸೈಡಿಗೆ ಒಂದು ರೇಲಿಂಗ್ ಹಿಡ್ಕೊಂಡು ಹೇಳುವಂತಹದ್ದನ್ನ ವ್ಯವಸ್ಥೆ ಮಾಡ್ಕೊಂಡ್ರೆ, ಅಥವಾ ಇಂಡಿಯನ್ ಟಾಯ್ಲೆಟ್ ಇದ್ರೆ ಪಕ್ಕದಲ್ಲಿ ಒಂದು ಹಗ್ಗ ಕಟ್ಟುವಂತ ವ್ಯವಸ್ಥೆ ಮಾಡ್ಕೊಂಡ್ರೆ ಮಂಡಿ ಮೇಲೆ ಒತ್ತಡ ಬೀಳದೆ ಇದ್ದಾಗ ನೋಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಸೊ ಈ ತರ ಹಲವಾರು ಸಣ್ಣ ಪುಟ್ಟ ಬದಲಾವಣೆಗಳನ್ನ ಮಾಡ್ಕೊಂಡ್ರೆ ಬಹಳ ಚೆನ್ನಾಗಿ ಮಂಡಿ ನೋವು ಇಲ್ಲದೆ ಇರೋ ರೀತಿಯಲ್ಲಿ ನೋಡ್ಕೋಬಹುದು. ಇದು 5ನೇ ದಿನದಲ್ಲಿ ನಾವು ಮಾಡಬೇಕಾಗಿರುವಂತಹ ಬದಲಾವಣೆ. 6ನೇ ದಿನದಲ್ಲಿ ನಾವು ವಾಕಿಂಗ್ ಮಾಡುವಂತಹದ್ದನ್ನ ಅಭ್ಯಾಸ ಮಾಡ್ಕೋಬೇಕು. ವಾಕಿಂಗ್ ಇಸ್ ಅ ಮ್ಯಾನ್ಸ್ ಬೆಸ್ಟ್ ಮೆಡಿಸಿನ್ ಅಂತ ಹೇಳ್ತೀವಿ. ಸೊ ಪ್ರತಿದಿನ ಅರ್ಧ ಗಂಟೆ ಆದ್ರೂ ನಾವು ಸಮತಟ್ಟಾಗಿರುವಂತಹ ಜಾಗದಲ್ಲಿ ಕರೆಕ್ಟ್ ಆಗಿ ಮೊಬಿಲಿಟಿ ಎಕ್ಸರ್ಸೈಸ್, ದೇಹವನ್ನ ವಾರ್ಮ್ ಅಪ್ ಮಾಡ್ಕೊಂಡು ಸರಿಯಾಗಿ ಕರೆಕ್ಟ್ ಆಗಿರೋ ಚಪ್ಪಲ್, ಶೂ ಅನ್ನ ಹಾಕೊಂಡು ನಡೆಯುವಂಥದ್ದು, ವಾಕ್ ಮಾಡುವಂಥದ್ದು ಬಹಳ ಮುಖ್ಯ. ಅದೇ ರೀತಿ ಮನೆಯಲ್ಲಿ ತುಂಬಾ ನಿಮ್ಗೆ ಮಂಡಿ ನೋವಿದೆ ಅಂತಂದ್ರೆ MCR ಚಪ್ಪಲ್ ಅಂತ ಹೇಳ್ತೀವಿ. ಸಾಫ್ಟ್ ಆಗಿರುವಂತಹ ಚಪ್ಪಲ್ ಹಾಕೊಳ್ಳುವಂಥದ್ದು, ಗಟ್ಟಿ ನೆಲದ ಮೇಲೆ, ಟೈಲ್ಸ್ ನೆಲದ ಮೇಲೆ ಅಥವಾ ಗ್ರಾನೈಟ್ ನೆಲದ ಮೇಲೆ ಆತರ ಇದ್ದಾಗ ಮಾಡೋದ್ರಿಂದ ನಮ್ಮ ಮಂಡಿ ನೋವಿಗೆ ಅನುಕೂಲ ಆಗ್ತಾ ಬರುತ್ತೆ. ಸೊ ಈ ಬದಲಾವಣೆಯನ್ನ ಮಾಡೋದು ಬಹಳ ಮುಖ್ಯ. ವಾಕಿಂಗ್ ಮಾಡೋದ್ರಿಂದ ನಮ್ಮ ಇಡೀ ದೇಹಕ್ಕೆ ಹಲವಾರು ಅನುಕೂಲ ಆಗುತ್ತೆ, ಕೀಲ್ಗಳಿಗೆ ಬಹಳ ಚೆನ್ನಾಗಿ ಉಪಯೋಗ ಆಗ್ತಾ ಹೋಗುತ್ತೆ. ಮೂವ್ಮೆಂಟ್ ಇಸ್ ಮೆಡಿಸಿನ್ ಅಂತ ಹೇಳ್ತೀವಿ. ನೋವು ಬಂತು ಅಂದ ತಕ್ಷಣ ಸುಮ್ಮನೆ ಕೂತ್ಕೊಳ್ಳೋದಲ್ಲ, ಅದನ್ನ ಕರೆಕ್ಟ್ ಅರ್ಥ ಮಾಡ್ಕೋಬೇಕು. ಸೊ ವಾಕಿಂಗ್ ಮಾಡುವಂಥದ್ದು ಬಹಳ ಮುಖ್ಯ. ಅದ್ರ ಜೊತೆಗೆ ಕರೆಕ್ಟ್ ಆಗಿ ನಮ್ಮ ಜೀವನ ಶೈಲಿಯಲ್ಲಿ ನಾವು ಸರಿಯಾಗಿ ನಿದ್ದೆ ಮಾಡ್ತಾ ಇದೀವಾ ಅಂತ ನೋಡ್ಬೇಕು. ಅಂದ್ರೆ ನಮ್ಮ ಕೀಲಿನ ಚೇತರಿಕೆ ಆಗ್ಬೇಕು ಅಂದ್ರೆ ನಮ್ಮ ನಿದ್ದೆ ಸರಿಯಾಗಿರ್ಬೇಕು. ವಯಸ್ಸಾದ ನಂತರ ಏನೋ ಯೋಚನೆ ಇರುತ್ತೆ, ಮಾನಸಿಕ ಒತ್ತಡ ಇರುತ್ತೆ, ಅದನ್ನ ಕಡಿಮೆ ಮಾಡ್ಕೊಂಡು 7 ತಾಸು ನಿದ್ದೆ ಮಾಡೋದನ್ನ ನಾವು ಕರೆಕ್ಟ್ ಮರಿಬಾರ್ದು. ಅದನ್ನ ಸರಿಪಡಿಸ್ಕೊಳ್ಳೋದು 6ನೇ ದಿನದ ಟಾಸ್ಕ್. 7ನೇ ದಿನ ನಾವ್ ಏನ್ ಮಾಡ್ಬೇಕು, ನಮ್ಮ ಆಹಾರದಲ್ಲಿ ಕೆಲವೊಂದಿಷ್ಟು ಆಂಟಿ ಇನ್ಫ್ಲಮೇಟರಿ ಆಹಾರಗಳನ್ನ ಸೇರಿಸ್ಕೋಬೇಕು. ಯಾವ್ದು ಆಂಟಿ ಇನ್ಫ್ಲಮೇಟರಿ? ಮುಖ್ಯವಾಗಿ ನಮ್ಮ ಅಡುಗೆ ಮನೆಯಲ್ಲಿ ಸಿಗುವಂತಹದ್ದು ಅರಿಶಿನ, ಟರ್ಮರಿಕ್. ಅದರಲ್ಲಿರುವಂತಹ ಕರ್ಕ್ಯೂಮಿನ್ ಅನ್ನುವಂತಹ ಆಂಟಿ ಆಕ್ಸಿಡೆಂಟ್, ಆಂಟಿ ಇನ್ಫ್ಲಮೇಟರಿ ಗುಣಗಳಿರುವಂತಹ ಆ ವಸ್ತು ನಮ್ಮ ದೇಹದಲ್ಲಿ ಕೀಲ್ಗಳಲ್ಲಿರುವಂತಹ ಉರಿಯೂತವನ್ನ ಬಹಳ ಚೆನ್ನಾಗಿ ಕಡಿಮೆ ಮಾಡುತ್ತೆ. ಸೊ ರಾತ್ರಿ ಮಲ್ಕೋಬೇಕಾದ್ರೆ 1 ಲೋಟ ಹಾಲಿಂದ ನಮ್ಗೆ ಕ್ಯಾಲ್ಸಿಯಂ ಸಿಗುತ್ತೆ, ಪ್ರೋಟೀನ್ ಸಿಗುತ್ತೆ. ಅದ್ರ ಜೊತೆಗೆ ಸ್ವಲ್ಪ ಬಿಸಿ ಮಾಡಿಕೊಂಡು ಅದಕ್ಕೆ ಅರ್ಧ ಚಮಚ ಅರಿಶಿನ ಹಾಕಿ 1 ಚಿಟಿಕೆ ಕಾಳು ಮೆಣಸನ್ನ ಹಾಕೊಂಡು ಕುಡಿಯುವಂತಹ ಅಭ್ಯಾಸದಿಂದ ನಮ್ಮ ಮಂಡಿಗೆ ಅನುಕೂಲ ಆಗ್ತಾ ಹೋಗುತ್ತೆ. ಅದೇ ರೀತಿ ಶುಂಠಿಯನ್ನ ಬಳಸುವಂಥದ್ದು, ಶುಂಠಿಯಲ್ಲೂ ಕೂಡ ಹಲವಾರು ಆಂಟಿ ಆಕ್ಸಿಡೆಂಟ್, ಆಂಟಿ ಇನ್ಫ್ಲಮೇಟರಿ ಗುಣಗಳಿರುತ್ತೆ. ಅದ್ರ ಜೊತೆಗೆ ನಾವು ಹಣ್ಣು, ಸೊಪ್ಪು, ತರಕಾರಿಗಳನ್ನ ಹೆಚ್ಚು ತಿನ್ನುವಂತಹ ಅಭ್ಯಾಸ ಮಾಡಬೇಕು. ಸೊ ಒಂದು ಸೊಪ್ಪಿನ ಪದಾರ್ಥ ಇದ್ರೆ ಒಳ್ಳೆಯದು, ಒಂದು ಹಣ್ಣನ್ನಾದ್ರೂ ತಿನ್ಬೇಕು. ಬೇರೆ ಬೇರೆ ಹಣ್ಣುಗಳನ್ನ ತಿನ್ನೋದ್ರಿಂದ ಅನುಕೂಲ ಆಗ್ತಾ ಹೋಗುತ್ತೆ. ಸೊ ಈ ಅಭ್ಯಾಸಗಳನ್ನ ನಾವು ರೂಢಿಸ್ಕೊತಾ ಇದೀವ ನೋಡ್ಬೇಕು. 1 ಮುಷ್ಟಿ ಮೊಳಕೆ ಕಾಳನ್ನ ತಿನ್ಬೇಕು, ಇದರಿಂದ ಪ್ರೋಟೀನ್ ಚೆನ್ನಾಗಿ ಸಿಗುತ್ತೆ. ಅದೇ ತರ ಸಣ್ಣ 1 ಮುಷ್ಟಿ ಡ್ರೈ ಫ್ರೂಟ್ಸ್, ಬೀಜಗಳನ್ನ ತಿನ್ನುವಂತ ಅಭ್ಯಾಸ ಇರಬೇಕು. ಅದರಲ್ಲಿ ಹಲವಾರು ಖನಿಜಾಂಶಗಳು, ಮೈಕ್ರೋ ನ್ಯೂಟ್ರಿಯೆಂಟ್ಸ್ ನಮಗೆ ಸಿಗುತ್ತೆ. ಸೊ ಈ ತರ ನಾವು ಕರೆಕ್ಟ್ ಆಗಿ ದಿನದಿಂದ ದಿನಕ್ಕೆ ಕರೆಕ್ಟ್ ಆಗಿ ಪ್ಲಾನ್ ಮಾಡಿಕೊಂಡು ನಮ್ಮ ಮಂಡಿ ನೋವನ್ನ ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಟಾಸ್ಕ್, ಒಂದು ಚಾಲೆಂಜ್ ಅಂತ ಅನ್ಕೊಂಡು ದಿನ 1ರಿಂದ 7 ತನಕ ಏನ್ ಮಾಡ್ಬೇಕು ಅಂತ ನೀವು ಬರ್ದಿಟ್ಕೊಳ್ಳಿ. ಈ ಬದಲಾವಣೆಯನ್ನ ಮಾಡಿ ಖಂಡಿತ ನಿಮ್ಮ ಮಂಡಿ ನೋವಲ್ಲಿ ಇಂಪ್ರೂವ್ಮೆಂಟ್ ಕಾಣಿಸ್ಕೊಳ್ಳುತ್ತೆ. ಇದರಲ್ಲಿ ಏನು ಡೌಟೇ ಇಲ್ಲ ಅಂತ ಹೇಳ್ಬೋದು. ಈ ಹೆಚ್ಚಿನ ಜನ 1 ದಿನ 2 ದಿನ 3 ದಿನ ಮಾಡಿ ಬಿಟ್ಬಿಡ್ತಾರೆ. ಅವಾಗ ಸ್ವಲ್ಪ ಏನೋ ಇಂಪ್ರೂವ್ ಆಗ್ತಾ ಇರೋದು ಮತ್ತೆ ನೋವು ಕಾಣಿಸ್ಕೊಡುತ್ತೆ, ಇದು ಕೆಲಸ ಮಾಡಲ್ಲ ಅಂತ ಬಿಟ್ಬಿಡ್ತಾರೆ. ಅಂದ್ರೆ ಸತತವಾಗಿ ಈಗ ಒಂದು ಕಲ್ಲು ಹೊಡಿಬೇಕಂದ್ರೆ 21ನೇ ಏಟಲ್ಲಿ ಆ ಕಲ್ಲು ಹೊಡಿತಾ ಇದೆ ಅಂದ್ರೆ 20 ಏಟಿನ ಶ್ರಮ ಅದರಲ್ಲಿ ಇರುತ್ತೆ. ಸೊ ನಿಮ್ಮ ಅಭ್ಯಾಸಗಳಲ್ಲಿ ನೀವು ಜೀವನ ಶೈಲಿಯಲ್ಲಿ ಬದಲಾವಣೆ ಮಾಡುವಂಥದ್ದು,
ನಿಮ್ಮ ಮೈಂಡ್ ಸೆಟ್ ಇಂದ ಹಿಡಿದು ನಿಮ್ಮ ಕರೆಕ್ಟ್ ಆಗಿ ಮಾಡ್ತಾ ಇರುವಂತಹ ಅಭ್ಯಾಸಗಳ ತನಕ ಸರಿಯಾದಾಗ ಮಾತ್ರ ನಿಮ್ಮ ಮಂಡಿ ನೋವು ಸರಿಯಾಗುತ್ತೆ. ನಿಮ್ಮ ಆರೋಗ್ಯ 70 ವರ್ಷ 80 ವರ್ಷ 90 ವರ್ಷ ಇದ್ದಾಗಲೂ ಕೂಡ ನೀವು ಬೇರೆಯವ್ರ ಮೇಲೆ ಡಿಪೆಂಡ್ ಆಗದೆ ಇರೋ ರೀತಿಯಲ್ಲಿ ಜೀವನ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಇದೇ ಕಾರಣಕ್ಕೆ ನಾನು ನೀ ರೀಸೆಟ್ ಪ್ರೋಗ್ರಾಮ್ ಅಂತ ಎಲ್ಲರಿಗೂ ಅನುಕೂಲ ಆಗೋ ರೀತಿಯಲ್ಲಿ ಒಳ್ಳೆ ಜೀವನ ಶೈಲಿನ ರೂಢಿಸ್ಕೊಂಡು ಯಾವುದೇ ಔಷಧಿ ಅಥವಾ ಆಪರೇಷನ್ ಅವಶ್ಯಕತೆ ಇಲ್ಲದೆ ಇರೋ ರೀತಿಯಲ್ಲಿ ಮಂಡಿ ನೋವನ್ನ ಕಡಿಮೆ ಮಾಡ್ಕೊಳ್ಳೋದ್ ಕಡೆಗೆ ನಾನೊಂದು ಪ್ರೋಗ್ರಾಮ್ ಅನ್ನ ಡೆವಲಪ್ ಮಾಡ್ತಾ ಇದ್ದೀನಿ. ಅದರ ಪೈಲಟ್ ಪ್ರಾಜೆಕ್ಟ್ ಆಗಿ ಅದು ಏನು ಕಾಸ್ಟ್ ಇರುತ್ತೋ ಅದಕ್ಕಿಂತ ಬಹಳ ಕಡಿಮೆ ಕಾಸ್ಟ್ ಅಲ್ಲಿ ಈ 1 ತಿಂಗಳು ನಾನು ನಿಮ್ಮ ಜೊತೆಗಿದ್ದು ಪ್ರತಿದಿನ ಗೈಡೆನ್ಸ್ ಮಾಡಿ ಹೇಗೆ ನಿಮ್ಗೆ ಈ ಮಂಡಿ ನೋವನ್ನ ಕಡಿಮೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಅಂತ ಮಾಡಕ್ ಆಗತ್ತೆ ಅಂತ ಮಾಡಿ ತೋರಿಸ್ಲಿಕ್ಕೆ 1 ತಿಂಗಳ ಚಾಲೆಂಜ್ ಅನ್ನ ನಾನು ನಿಮ್ಗೆ ಕೊಡ್ತಾ ಇದ್ದೀನಿ. ಸೊ ಇದಕ್ಕೆ ನಿಮ್ಗೆ ಜಾಯಿನ್ ಆಗುವಂತಹ ಇಂಟ್ರೆಸ್ಟ್ ಇದೆ, ಜಾಯಿನ್ ಆಗಬೇಕು, ನನಗೆ ಮಂಡಿ ನೋವಿದೆ, ನನಗೆ ಇದನ್ನ ಮಾಡಬೇಕು, ನನ್ನ ಜೊತೆ ಮಾಡಬೇಕು ಅಂತ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ದಯವಿಟ್ಟು ಪಿನ್ಡ್ ಕಾಮೆಂಟ್ ಮತ್ತು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವಂತಹ ಗೂಗಲ್ ಫಾರ್ಮ್ ಅನ್ನ ಫಿಲ್ಅಪ್ ಮಾಡಿ. ಅದರಲ್ಲಿ ಮಂಡಿ ನೋವನ್ನು ಹೇಗೆ ಕಡಿಮೆ ಮಾಡ್ಕೋಬಹುದು, ಹೇಗೆ ನಾವು ಕರೆಕ್ಟ್ ಆಗಿ ಆ ಬಿಗಿತವನ್ನು ಕಡಿಮೆ ಮಾಡ್ಕೊಂಡು ಒಳ್ಳೆ ಅಭ್ಯಾಸಗಳಿಂದ ಹೇಗೆ ಆರಾಮಾಗಿ ನೋವನ್ನ ಕಡಿಮೆ ಮಾಡ್ಕೊಂಡು ಒಳ್ಳೆ ಜೀವನ ಶೈಲಿ ಕಡೆ ಹೋಗ್ಬೋದು ಅಂತ ನಾನು ನಿಮ್ಗೆ ದಿನದಿಂದ ದಿನ ಜೊತೆಗಿದ್ದು ಹೇಳ್ಕೊಡ್ತೀನಿ. ಇದು ಎಲ್ಲರಿಗೂ ಅಲ್ಲ, ಅಂದ್ರೆ ಮಂಡಿ ನೋವು ಕರೆಕ್ಟ್ ಆಗಿ ಒಂದು ಹಂತದಲ್ಲಿ ಇದ್ದು ಮುಂದೆ ಸರಿಯಾಗ್ಲಿಕ್ಕೆ ಬೇಕಾಗಿರುವಂತವ್ರಿಗೆ. ಸೊ ನಿಮಗೆ ನನಗೆ ಬೇಕೋ ಬೇಡೋ ಗೊತ್ತಿಲ್ಲ ಡಾಕ್ಟ್ರೆ, ದಯವಿಟ್ಟು ಫಾರ್ಮ್ ಅನ್ನು ಫಿಲ್ಅಪ್ ಮಾಡಿ. ನಾನು 15 ಜನರನ್ನ ಸೆಲೆಕ್ಟ್ ಮಾಡ್ಕೊಂಡು ಆ ಕೊಹರ್ಟ್ ಜೊತೆಗೆ 30 ದಿನ ಒಟ್ಟಿಗೆ ಇದ್ದು ನಾನು ಹೇಳ್ಕೊಡ್ಲಿಕ್ಕಿದ್ದೀನಿ. ಸೊ ನೀವು ಅದರಲ್ಲಿ ಇದ್ದೀರೋ ಇಲ್ವಾ ಗೊತ್ತಿಲ್ಲ, ದಯವಿಟ್ಟು ಫಿಲ್ಅಪ್ ಮಾಡಿ. ನಾನು ನಂತರ ನಿಮ್ಗೆ ಅದನ್ನ ಹೇಳ್ತೀನಿ. ಯಾರ್ಯಾರು ಫಿಲ್ಅಪ್ ಮಾಡಿದಿರೋ ಅವ್ರೆಲ್ಲರಿಗೂ ಕೂಡ ಒಂದು ಬೋನಸ್ PDF ಅನ್ನ ನಾನು ಕಳಿಸ್ಕೊಡ್ತೀನಿ. ಸುಲಭವಾಗಿ ಹೇಗೆ ಏನೇನು ಮಾಡಬಹುದು ಅಂತ ಮತ್ತೊಂದು ಎಕ್ಸ್ಟ್ರಾ ವಿಡಿಯೋನು ಕೂಡ ನಿಮ್ಗೆ ಕಳಿಸ್ಕೊಡ್ತೀನಿ. ಸೊ ದಯವಿಟ್ಟು ಆ ಫಾರ್ಮ್ ಅನ್ನ ಫಿಲ್ಅಪ್ ಮಾಡಿ. ನಂತರ ನೀವು ಆ 15 ಜನರಲ್ಲಿ ಒಬ್ಬರಾಗಿದ್ರೆ ನನ್ನ ಜೊತೆಗಿದ್ದು 30 ದಿನ ಆ ಮಂಡಿ ನೋವನ್ನು ಕಡಿಮೆ ಮಾಡ್ಕೊಳ್ಳುವಂತ ಜೀವನ ಶೈಲಿ ಕಡೆಗೆ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂತಂದ್ರೆ ದಯವಿಟ್ಟು ಇದನ್ನ ಲೈಕ್ ಮಾಡಿ ಮತ್ತು ನಿಮ್ಮ ಅಕ್ಕಪಕ್ಕದವ್ರ ಜೊತೆ ಹಂಚ್ಕೊಳ್ಳಿ. ಇದೇ ರೀತಿಯಂತ ಹೆಚ್ಚಿನ ವಿಡಿಯೋ ನೋಡ್ಬೇಕು ಅಂತಂದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ನಮ್ಮ ಆರೋಗ್ಯ ನಮ್ಮ ಕೈಲಿದೆ, ಅದನ್ನ ಸರಿಯಾಗಿ ಇಟ್ಕೊಳ್ಳುವಂತದ್ದು ನಮ್ಮ ಕರ್ತವ್ಯ. ನಮಸ್ಕಾರ.